ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾ ಹೋದ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಬೆಂಗಳೂರು ಬಸ್ ನ ಸ್ಟಾರ್ಟಿಂಗ್ 7 ಯಾವ ರೀತಿ ಇರುತ್ತೆ, ಯಾವ್ಯಾವ ಪ್ಲೇಯರ್ಸ್ ಗಳು ಮೇನ್ ಅಕೌಂಟ್ ಇನ್ಕ್ಲೂಡ್ ಅಕೌಂಟ್ ಇರ್ತಾರೆ ಅನ್ನೋದನ್ನ ನಾನು ನಿಮ್ಗೆ ವಿಡಿಯೋ ತಿಳಿಸ್ಕೊಳ್ತೇನೆ. ಮೇನ್ ಅಕೌಂಟ್ ಯಾವ್ಯಾವ ಪ್ಲೇಯರ್ಸ್ ಗಳು ಇರಬೇಕು ಅಂತ. ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ರೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲಕನ್ನ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. SPKL ಅಂತ ಬಂದ್ರೆ ನಮ್ಮ ಬೆಂಗಳೂರು ಬಸ್ ಬರ್ ಸ್ಟ್ರಾಂಗ್ ಅಕೌಂಟ್ ಇರೋದು ಡಿಫೆನ್ಸ್ ಅಲ್ಲಿ. ನಾ ಹೇಳಿರೋ ಪ್ರಕಾರ ಡಿಫೆನ್ಸ್ ಅಂತ ಸಾಲಿಡ್ ಅಕೌಂಟ್ ಇದೆ ನಮ್ಮ ಬೆಂಗಳೂರು ಬಸ್. ಅದ್ರ ಬಗ್ಗೆ ಮಾತಾಡುವಾಗಿಲ್ಲ, ಆ ರೀತಿ ಬೆಸ್ಟ್ ಪಿಕ್ ಗಳನ್ನ ಮಾಡಿರೋದು. ಮೊದಲೇದಾಗಿ ಯಾವ ರೀತಿ ಸ್ಕ್ವಾಡ್ ಇದೆ ಅನ್ನೋದನ್ನ ನೋಡ್ಕೊಂಡು ಬಂದ್ಬಿರೋಣ. ಮೊದಲೇದಾಗಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ತಾ ಇರೋದಾದ್ರೆ ಆಕಾಶ್ ಶಿಂದೆ, ಪಂಕಜ್, ಮಂಜಿತ್, ಮಹಿಪಾಲ್ ಸಿಂಗ್, ಅದೇ ರೀತಿ ಶುಭಂ ಬಿಕ್ತಿ, ಪ್ರಿಕ್ತಿ, ಅದೇ ರೀತಿಯಾಗಿ ಗಣೇಶ್ ಬಿ, ಆಕಾಶ್, ಆಶೀಶ್ ಮಲ್ಲಿಕ್. ಒಂಥರ ಸಾಲಿಡ್ ಅಕೌಂಟ್ ಇರುವ ರೈಡಿಂಗ್ ಡಿಪಾರ್ಟ್ಮೆಂಟ್. ನಾ ಹೇಳಿರೋ ಪ್ರಕಾರ ಹೋದ್ ವಿಡಿಯೋದಲ್ಲಿ ಟಾಪ್ 3 ರೈಡರ್ಸ್ ಹೆವಿ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಕಡೆ ನೋಡ್ತಾ ಇರೋದಾದ್ರೆ ಡಿಫೆಂಡರ್ಸ್ ಕಡೆ ನೋಡ್ತಾ ಇರೋ ಯೋಗೇಶ್ ದಯ್ಯ, ಅಂಕುಶ್ ರಾತೆ, ಲಕ್ಕಿ ಧನ್ಕರ್, ಸಂಜಯ್ ಗುಲ್, ಅದೇ ರೀತಿ ಮನೀಶ್ ಧೂಲ್, ಶುಭಂ ರಾತೆ, ದೀಪಕ್ ಎಸ್, ಸತ್ಯಪ್ಪ ಮಟ್ಟಿ. ಇದು ಡಿಫೆನ್ಸ್ ಆಗಿದೆ. ಅದೇ ರೀತಿ ಆಲ್ರೌಂಡರ್ಸ್ ಕಡೆ ನೋಡ್ತಾ ಚಂದ್ರನಾಯ್ಕ್ ಎನ್, ಅದೇ ರೀತಿಯಾಗಿ ಅಜ್ಮಲ್ ಲಿಲ್ಲಾ ಅಗರ್ನಿ, ಅಲ್ಜರ್ನಿ ಮಿಜರ್ದನಿ, ಧೀರಜ್ ನೈರ್, ಅಮಿತ್ ಸಿಂಗ್, ಸಾಹಿಲ್ ಸುಮನ್, ಸಚಿನ್. ಇದು ಆಲ್ರೌಂಡರ್ ಕಡೆ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ರೈಡಿಂಗ್ ಅದೇ ರೀತಿಯಾಗಿ ಡಿಫೆನ್ಸ್ ಆಲ್ರೌಂಡರ್ಸ್ ಗಳು. ಇದ್ರಲ್ಲಿ ನನ್ನ ಪ್ರಕಾರ ಮೇನ್ ಅಕೌಂಟ್ ಆಲ್ರೌಂಡರ್ಸ್ ಕಡೆ ಮಾತ್ರ ಒಂದ್ ಇಬ್ರು ಜನ ಫಾರಿನರ್ಸ್ ಇರೋದು, ಮತ್ತೆಲ್ಲ ಕೂಡ ನಮ್ಮ ಇಂಡಿಯಾದ ಮೇನ್ ಅಕೌಂಟ್ ಹೆಚ್ಚಿನದಾಗಿ ಸೆಲೆಕ್ಟ್ ಮಾಡಿರೋದು ಇಲ್ಲಿ BC ರಮೇಶ್ ಅವರು ಅಂತಾನೆ ಹೇಳ್ಬೋದಾಗಿದೆ. ಸ್ಟಾರ್ಟಿಂಗ್ 7 ಕಡೆ ನೋಡ್ತಾ ಇರೋದಾದ್ರೆ ಮೇನ್ ಆಗಿ ಡಿಫೆನ್ಸ್ ಅಲ್ಲಿ ನೋಡ್ತಾ ಇರೋದಾದ್ರೆ ಮೇನ್ ಅಕೌಂಟ್ ಇಲ್ಲಿ ಲೆಫ್ಟ್ ಕಾರ್ನರ್, ಅದೇ ರೀತಿಯಾಗಿ ರೈಟ್ ಕಾರ್ನರ್ ಅಕೌಂಟ್. ರೈಟ್ ಕಾರ್ನರ್ ಅಲ್ಲಿ ಯೋಗೇಶ್ ದಯ್ಯ, ಇವ್ರು ನನ್ನ ಪ್ರಕಾರ ಇರುವಂತ ಸಾಧ್ಯತೆ. ಯಾಕಪ್ಪ ಅಂತ ಹೇಳಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತೆ ಮೇನ್ ಅಕೌಂಟ್ ಇವರು ಒಳ್ಳೆ ಕ್ಯಾಚಸ್ ಗಳನ್ನ ಟ್ಯಾಕಲ್ ಮಾಡಿರೋದ್ರಿಂದ ರೈಟ್ ಕಾರ್ನರ್ ಅಲ್ಲಿ ನನ್ನ ಪ್ರಕಾರ ಯೋಗೇಶ್ ದಯ್ಯ ಅವರು ಇರ್ತಾರೆ. ನೆಕ್ಸ್ಟ್ ಅಲ್ಲಿ ತೆಗೆದುಕೊಳ್ಳೋದಾದ್ರೆ ಲೆಫ್ಟ್ ಕಾರ್ನರ್ ಅಲ್ಲಿ ತೆಗೆದುಕೊಳ್ಳೋದಾದ್ರೆ ಅಂಕುಶ್ ರಾತೆ ಅವರು. ಇವ್ರು ಮೇನ್ ಅಕೌಂಟ್ ನಮ್ಮ ಬೆಂಗಳೂರು ಫಸ್ಟ್ ಡೇನೆ ಇವ್ರನ್ನೇ ಪಿಕ್ ಮಾಡಿರೋದು. ಯೋಗೇಶ್ ದಯ್ಯ ಅದೇ ರೀತಿಯಾಗಿ ಅಂಕುಶ್ ರಾತೆ ಅವ್ರನ್ನ ಫಸ್ಟ್ ಡೇ ಆಕ್ಷನ್ ಅಲ್ಲಿ ನಮ್ಮ ಬೆಂಗಳೂರು ಬಸ್ ಪಿಕ್ ಮಾಡಿದ್ರು. ಅದಕ್ಕಾಗಿ ಮೇನ್ ಅಕೌಂಟ್ ಡಿಫೆನ್ಸ್ ಅಲ್ಲಿ ಕಾರ್ಯ ಮೇನ್ ಅಕೌಂಟ್ ಬೇಕೇ ಬೇಕು ಅಂತ ಹೇಳ್ಕೊಂಡು ಯೋಗೇಶ್ ದಯ್ಯ ಅವರು ರೈಟ್ ಕಾರ್ನರ್, ಅದೇ ರೀತಿ ಲೆಫ್ಟ್ ಕಾರ್ನರ್ ಅಲ್ಲಿ ಅಂಕುಶ್ ರಾತೆ ಅವರು ಇರೋದು. ನೆಕ್ಸ್ಟ್ ತೆಗೆದುಕೊಳ್ಳೋದಾದ್ರೆ ಲೆಫ್ಟ್ ರೈಡರ್ ಅಕೌಂಟ್ ಆಕಾಶ್ ಶಿಂದೆ. ಮೇನ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಕೌಂಟ್ ನಾ ಇಲ್ಲಿ ನನ್ನ ಪ್ರಕಾರ ಇಡೋದಾದ್ರೆ ನಾ ಹೆಚ್ಚಿನದಾಗಿ ಆಕಾಶ್ ಶಿಂದೆ ಅವ್ರನ್ನ ಇಡೋದು ಲೆಫ್ಟ್ ರೈಡರ್ ಅಕೌಂಟ್. ಅದೇ ರೀತಿಯಾಗಿ ಇಲ್ಲಿ ಮೇನ್ ಅಕೌಂಟ್ ರೈಟ್ ರೈಡರ್ ಅಕೌಂಟ್ ನಾ ಇಲ್ಲಿ ಪಂಕಜ್ ಠಾಕೂರ್ ಅವ್ರನ್ನ ಇಡ್ತಾನೆ. ಯಾಕಪ್ಪ ಅಂತ ಹೇಳಿದ್ರೆ ಒಳ್ಳೆ ಯಂಗ್ಸ್ಟರ್. ಮೇನ್ ಅಕೌಂಟ್ ಸ್ಟಾರ್ಟಿಂಗ್ 7 ಅಲ್ಲಿ ಆಟ ಆಡಿಸಿದ್ರೆ ಮೇನ್ ಅಕೌಂಟ್ ಏನಾದ್ರು ಡೋರ್ಡೆಡ್ ಸಿಚುವೇಶನ್ ಬಂದ್ರೆ ಅಥವಾ ಏನಾದ್ರೂ ಇನ್ಎಕ್ಸ್ಪೀರಿಯನ್ಸ್ ಕಡೆ ಅಥವಾ ಇವ್ರ ತರ ಆಗ್ಲಿಲ್ಲ ಅಲ್ಲಿ ಮಂಜಿತ್ ಅವ್ರನ್ನ ಹಾಕೊಳ್ಬಹುದು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ಅದಕ್ಕಾಗಿ ಇಲ್ಲಿ ಪಂಕಜ್ ಠಾಕೂರ್ ಅವ್ರನ್ನ ಸ್ಟಾರ್ಟಿಂಗ್ 7 ಅಲ್ಲಿ ಇಡ್ತಾನೆ. ಅದೇ ರೀತಿ ನೆಕ್ಸ್ಟ್ ಅಲ್ಲಿ ಇಲ್ಲಿ ರೈಟ್ ಕಾರ್ನರ್ ಅಲ್ಲಿ ಸಂಜಯ್ ಧೂಲ್ ಅವ್ರು ಇರ್ತಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್, ಅದೇ ರೀತಿ ಯಂಗ್ಸ್ಟರ್, ಒಳ್ಳೆ ಟ್ಯಾಲೆಂಟೆಡ್ ಗಾಯ್ ಅಂತಾನೆ ಹೇಳ್ಬೋದಾಗಿದೆ. ಆಶೀಶ್ ಮಲ್ಲಿಕ್ ಅವರು ರೈಡರ್ ಅಕೌಂಟ್ ಇರ್ತಾರೆ. ಅವರು ಕೂಡ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಕೂಡ ಒಳ್ಳೆದಾಗಿ ನಿಭಾಯಿಸಿರೋದ್ರಿಂದ ಮೇನ್ ಅಕೌಂಟ್ ಟಾಪ್ 3 ರೈಡರ್ಸ್ ಗಳು ಇರಲೇಬೇಕು ಸ್ಟಾರ್ಟಿಂಗ್ 7 ಅಲ್ಲಿ. ಆಶೀಶ್ ಮಲ್ಲಿಕ್ ಅವ್ರನ್ನ ನಾನು ಇಡ್ತೇನೆ ರೈಟ್ ರೈಡರ್ ಅಕೌಂಟ್. ಅದೇ ರೀತಿಯಾಗಿ ಧೀರಜ್ ನೈನ್ ಅವ್ರನ್ನ ಲೆಫ್ಟ್ ಕಾರ್ನರ್ ಅಕೌಂಟ್ ಇಡ್ತೇನೆ ಅಂತಾನೆ ಹೇಳ್ಬೋದಾಗಿದೆ. ಧೀರಜ್ ನೈನ್ ಅವರು ಕೂಡ ಒಳ್ಳೆದಾಗಿ ಕಾರ್ನರ್ ಗಳನ್ನ ಮೇನ್ ಅಕೌಂಟ್ ಸೇಫ್ಟಿ ಆಗಿರೋದೇ ಕಾರ್ನರ್ಸ್ ಗಳ ಮೇಲೆ ಹೆಚ್ಚಿನದಾಗಿ ಭರವಸೆನ ಇಡ್ಲೇಬೇಕಾಗತ್ತೆ. ಆಶೀಶ್ ಮಲ್ಲಿಕ್ ಅವರು ಇಲ್ಲದೆ ಇದ್ರು ಕೂಡ ಅಲ್ಲಿ ಮೇನ್ ಅಕೌಂಟ್ ಮಂಜಿತ್ ಅವರಂತೂ 100% ಇದ್ದೇ ಇರ್ತಾರೆ. ಅಥವಾ ಯಾರಾದ್ರೂ ಕೂಡ ಒಳ್ಳೆ ಮೇನ್ ಅಕೌಂಟ್ ಆಶೀಶ್ ಮಲ್ಲಿಕ್ ಒಳ್ಳೆ ಯಂಗ್ಸ್ಟರ್ ಅಂತಾನೆ ಹೇಳ್ಬೋದು, ಒಳ್ಳೆ ಟ್ಯಾಲೆಂಟೆಡ್ ಗಾಯ್. ಮೇನ್ ಅಕೌಂಟ್ ಅವ್ರ ರೈಡಿಂಗ್ ಸ್ಕಿಲ್ಸ್ ಗಳು ಸಿಕ್ಕಾಪಟ್ಟೆ ಒಳ್ಳೇದಿದೆ ಅಂತಾನೆ ಹೇಳ್ಬೋದಾಗಿದೆ. ಈ ಕಡೆ ಆಕಾಶ್ ಶಿಂದೆ ಅವರು ನಮ್ಮ ಬೆಂಗಳೂರು ಬಸ್ ನ ಮೇನ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಆಗಿ ಇಲ್ಲಿ ಆಕಾಶ್ ಶಿಂದೆ ಅವರು ಇರ್ತಾರೆ. ಅದೇ ರೀತಿಯಾಗಿ ಮಂಜಿತ್ ಅಥವಾ ಆಕಾಶ್ ಶಿಂದೆ ಅವರು ನನ್ನ ಪ್ರಕಾರ ಕ್ಯಾಪ್ಟನ್ ಆಗುವಂತ ಸಾಧ್ಯತೆನೂ ಕೂಡ ಇದೆ ನಮ್ಮ ಬೆಂಗಳೂರು ಬಸ್ ನೋಡ್ತಾ ಇದೆ ಸಿಚುವೇಶನ್ ನೋಡ್ತಾ ಇದೆ. ಮತ್ತೆಲ್ಲ ಕೂಡ ನಂಬಲಿಕ್ಕೆ ಬರಲ್ಲ, ಅಂಕುಶ್ ರಾತೆ ಅವರು ಕೂಡ ಕ್ಯಾಪ್ಟನ್ಸಿ ಮಾಡ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಇಲ್ಲಿ ಲೆಫ್ಟ್ ಕಾರ್ನರ್ ಅಂತಾನೆ ಹೇಳ್ಬೋದಾಗಿದೆ. ಲೆಫ್ಟ್ ರೈಟ್ ಕಾರ್ನರ್ ಅಂತ ಹೆವಿ ಇದೆ ಇಲ್ಲಿ ರೈಟ್ ಕವರ್ ಅಲ್ಲಿ. ಅದೇ ರೀತಿಯಾಗಿ ಲೆಫ್ಟ್ ಕವರ್ ಅಲ್ಲೂ ಕೂಡ ಒಳ್ಳೆ ಯಂಗ್ಸ್ಟರ್ಸ್ ಗಳು, ಅದೇ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಕಡೆ ನೋಡ್ತಾ ಇದ್ರು ಕೂಡ ಎಕ್ಸ್ಪೀರಿಯನ್ಸ್ ಒಳ್ಳೆ ಇದೆ. ಅದೇ ರೀತಿಯಾಗಿ ಎಲ್ಲ ಕೂಡ ಒಂಥರ ಖಡಕ್ ಹಾಕೊಂಡಿದೆ. ಇದು ನನ್ನ ಪ್ರಾಬಬಲ್ 7 ಆಗಿರುತ್ತೆ PKL ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅಂತಾನೆ ಹೇಳ್ಬೋದ. ಯಾರ್ಯಾರು ಅಂತ ಹೇಳಿದ್ರೆ ರೈಟ್ ಕವರ್ ಅಲ್ಲಿ ಯೋಗೇಶ್ ದಯ್ಯ, ಲೆಫ್ಟ್ ಅದರಲ್ಲಿ ಅಂಕುಶ್ ರಾತೆ ಅವರು, ನೆಕ್ಸ್ಟ್ ಅಲ್ಲಿ ಲೆಫ್ಟ್ ರೈಡರ್ ಹಾಕೊಂಡು ಆಕಾಶ್ ಶಿಂದೆ, ರೈಟ್ ರೈಡರ್ ಹಾಕೊಂಡು ಪಂಕಜ್ ಅವರು, ಲೆಫ್ಟ್ ಕಾರ್ನರ್ ಹಾಕೊಂಡು ಧೀರಜ್ ನೈನಿ ಅವರು, ಆಲ್ರೌಂಡರ್ ಹಾಕೊಂಡು ಇಲ್ಲಿ ರೈಟ್ ಅಥವಾ ಏನಾದ್ರು ಆಲ್ರೌಂಡರ್ ತೆಗೆದುಕೊಂಡ್ರು ಕೂಡ ಆಶೀಶ್ ಮಲ್ಲಿಕ್ ಅವರು. ಅದೇ ರೀತಿಯಾಗಿ ರೈಟ್ ಕವರ್ ಅಲ್ಲಿ ಬಲೋಜಿ ಧಲ್ ಅವರು ಇರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಬಂಜಯ್ ಧಲ್ ಅವರು ಒಂಥರ ಸಾಲಿಡ್ ಹಾಕೊಂಡಿದೆ ನಮ್ಮ ಬೆಂಗಳೂರು ಬುಸ್ಟ್ ಸ್ಟಾರ್ಟಿಂಗ್ 7 ನೋಡ್ತಾ ಇದ್ರೆ. ಮೇನ್ ಅಕೌಂಟ್ ಮಿಡ್ಲ್ ಅಲ್ಲಿ ಏನಾದ್ರು ಬೇಕಾದ್ರೆ ಚೇಂಜಸ್ ಏನಾದ್ರು ಸಬ್ಸ್ಟಿಟ್ಯೂಟ್ ಬೇಕಾದ್ರೂ ಮಾಡ್ಬೋದು. ಮಂಜಿತ್ ಅವ್ರು ನನ್ನ ಪ್ರಕಾರ ಬರ್ತಾರೆ, 100% ಬಂದೇ ಬರ್ತಾರೆ ಪ್ರತಿ ಮ್ಯಾಚ್ ಅಲ್ಲೂ ಕೂಡ. ಇದು BC ರಮೇಶ್ ಅವರ ತಲೆಯಲ್ಲಿ ಇರುವಂತ ಪ್ಲೇಯಿಂಗ್ 11. ಅದೇ ರೀತಿ ಪ್ಲೇಯಿಂಗ್ 11 ಅಲ್ಲ, ಪ್ಲೇಯಿಂಗ್ ಸ್ಟಾರ್ಟಿಂಗ್ 7. ಅದೇ ರೀತಿ ನನ್ನ ಪ್ರಾಬಬಲ್ 11 ಈ ರೀತಿ ಇರುತ್ತೆ. ಸ್ಟಾರ್ಟಿಂಗ್ 7 ಈ ರೀತಿ ಇರುತ್ತೆ ಬೆಂಗಳೂರು ಬುಲ್ಸ್ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ನಿಮ್ಗೆ ಈ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ. ಹೆಚ್ಚಿನ ಪ್ರತಿ ಟೀಮ್ದು ಕೂಡ ನಾನು ಸ್ಟಾರ್ಟಿಂಗ್ 7 ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೇನೆ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.